ಸೊ ಇನ್ನೊಂದಿನ ಇನ್ನೊಂದು ಫೋನ್ ಇದೆ ನಮ್ಮ ಮುಂದೆ, ಇನ್ನೊಂದು ಅನ್ಬಾಕ್ಸಿಂಗ್ ಮಾಡ್ತೀವಿ, ಇನ್ನೊಂದು ಫಸ್ಟ್ ಇಂಪ್ರೆಷನ್ಸ್. ಆ್ಯಂಡ್ ಇವಾಗ ಬಾಕ್ಸ್ ನೋಡಿದಂಗೆ ನಿಮ್ಗೆ ಗೊತ್ತಾಗಬೇಕಲ್ಲ, ಇದು ಒನ್ ಪ್ಲಸ್ ಕಡೆಯಿಂದ ಒಂದು ಹೊಸ ಫೋನ್. ಸೊ ಒನ್ ಪ್ಲಸ್ ಅವರು ನಾಟ್ ಸೀರೀಸ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಹೊಸ ಫೋನ್ನ ತಂದಿದ್ದಾರೆ. ಅದ್ರ ಹೆಸರು ಹೇಳ್ತೀನಿ, ಎಲ್ಲ ಒಂದು ಡೀಪ್ ಬ್ರೆತ್ ತಗೊಳ್ಳಿ. ಇದು ಒನ್ ಪ್ಲಸ್ ನಾರ್ಡ್ 3 CE 5G ಲೈಟ್. ಬಾಕ್ಸ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ಒಂದು ಕೂಲ್ ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಪ್ಯಾಕೇಜ್ ಡೀಲ್ ಆಗಿ ಬರ್ತಾ ಇದೆ. ಯಾಕೆಂತಂದರೆ ಒನ್ ಪ್ಲಸ್ ನಾರ್ಡ್ 3C ಜೊತೆ ನಿಮಗೆ ಒಂದು ಬಡ್ಸ್ ಏನಿದೆ ಇವ್ರದ್ದು ನಾಟ್ ಬಡ್ಸ್, ಅದನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಫೋನ್ ಬಾಕ್ಸ್. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಾಟ್ ಬಡ್ಸ್ 2. ಈ ಒಂದು ವಿಡಿಯೋನಲ್ಲಿ ನಾನು ಜಸ್ಟ್ ಫೋನ್ ಮಾತ್ರ ಅನ್ಬಾಕ್ಸಿಂಗ್ ಮಾಡಿ ಅದರ ಇಂಪ್ರೆಷನ್ಸ್ ಕೊಡ್ತೀನಿ. ಸಪ್ರೇಟ್ ವಿಡಿಯೋನಲ್ಲಿ ನಿಮಗೆ ಒನ್ ಪ್ಲಸ್ ನಾಟ್ ಬಡ್ಸ್ 2ನ ಅನ್ಬಾಕ್ಸ್ ಮಾಡಿ ಅದರ ಇಂಪ್ರೆಷನ್ಸ್ ಕೂಡ ಹೇಳ್ತೀನಿ. ಸೊ ಆ ಒಂದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡೋದನ್ನ ಮರಿಬೇಡಿ. ಬಟ್ ಈ ಒಂದು ಬಾಕ್ಸ್ನ ಇವಾಗ ಸೈಡ್ಗೆ ಇಡೋಣ. ಆ್ಯಂಡ್ ಈ ಒಂದು ಫ್ಯಾನ್ಸಿ ಬಾಕ್ಸ್ನ ಕೂಡ ಸ್ವಲ್ಪ ಸೈಡ್ಗೆ ಹಾಕೋಣ. ಕ್ಯಾಚ್ ಇಟ್ ಆ್ಯಂಡ್ ಕ್ಯಾಚ್ ಇಟ್. ಸೊ ಇವಾಗ ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ಎಲ್ಲ ನಾರ್ಮಲ್ ಪ್ಯಾಕೇಜಿಂಗ್ ನೋಡುತ್ತಿಲ್ಲ, ಅದೇ ಥರನೇ ಇದೆ. ಒಂದು ಬ್ಲ್ಯಾಕ್, ಬಟ್ ಇವಾಗ ಒಂದು ಬ್ಲೂ ಪ್ಯಾಕೇಜಿಂಗ್ ಬರ್ತದೆ. ವೆರಿ ಗುಡ್. ಆ್ಯಂಡ್ ಇವಾಗ ಇದನ್ನು ಅನ್ಬಾಕ್ಸ್ ಮಾಡ್ತು ಅಂತಂದರೆ ಸ್ಟಾರ್ಟಿಂಗ್ ವಿತ್ ನಿಮಗೆ ಒಂದು ಲೀಫ್ಲೆಟ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಏನಿದೆ ಅದೆಲ್ಲ ಸಿಗುತ್ತೆ. ಇದನ್ನು ಮುಂದೆ ಹೇಳ್ತೀನಿ. ಬಟ್ ಫೈನಲಿ ಈ ಒಂದು ಫೋನ್ನ ನೋಡೋಣ. ಬಹಳ ಮಾತಾಡೋದಿದೆ ಇದ್ರ ಬಗ್ಗೆ, ಬಟ್ ಫೋನ್ನ ಕೂಡ ಸೈಡ್ಗೆ ಇಡೋಣ. ಅದ್ರ ಜೊತೆಗೆ ನೆಕ್ಸ್ಟ್ ನಿಮ್ಗೆ ಏನು ಸಿಗುತ್ತೆ ಅಂದರೆ ಒಂದು ನಾರ್ಮಲ್ ಡಾಕ್ಯುಮೆಂಟೇಷನ್, ಚಾರ್ಜರ್ ಆ್ಯಂಡ್ ನಿಮಗೆ ಒಂದು ರೆಡ್ ಕೇಬಲ್ ಏನಿದೆ ಇವ್ರದ್ದು ಒಂದು ಫಾಸ್ಟ್ ಚಾರ್ಜಿಂಗ್ ಬ್ರಿಕ್, ಅದೆಲ್ಲ ಸಿಗುತ್ತೆ. 2023 ಇನ್ನು ಚಾರ್ಜಿಂಗ್ ಕೊಡ್ತಾ ಇದ್ದಾರೆ, ಕೇಬಲ್ ಕೊಡ್ತಾ ಇದ್ದಾರೆ. ಗುಡ್ ಜಾಬ್ ದೇರ್ ಒನ್ ಪ್ಲಸ್. ಸೊ ಈ ಒಂದು ಡಾಕ್ಯುಮೆಂಟೇಷನಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತಂದರೆ ಐ ಥಿಂಕ್ ಯುಲ್ ಗೆಟ್ ಅ ಕ್ಲಿಯರ್ ಕೇಸ್. ಸ್ವಲ್ಪ ನಾನು ನೋಡೋಣ. ಎಸ್, ದೆರ್ ಇಸ್ ಅ ಕ್ಲಿಯರ್ ಕೇಸ್. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟ್ರೇ ಇದೆ. ಆ್ಯಂಡ್ ಸ್ವಲ್ಪ ನಾಟ್ ಸ್ಟಿಕ್ಕರ್ಸ್ ಅದೆಲ್ಲನೂ ಕೂಡ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ರೆಗ್ಯುಲರ್ ಸ್ಟಫ್ ಓವರ್ ಹಿಯರ್. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಬಟ್ ಎನಿವೇ, ದಿಸ್ ಇಸ್ ದ ಕ್ಲಿಯರ್ ಕೇಸ್. ಅ ಗುಡ್ ಕ್ಲಿಯರ್ ಕೇಸ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಮಚ್ ಟು ಟಾಕ್ ಅಬೌಟ್ ದ ಫೋನ್. ಸೊ ಇವಾಗ ಈ ಒಂದು ಡಾಕ್ಯುಮೆಂಟೇಷನ್ನ ಸೈಡ್ಗೆ ಇಡೋಣ. ಕ್ಯಾಚ್ ಇಟ್. ಆ್ಯಂಡ್ ಇವಾಗ ಈ ಫೋನ್ನ ಅನ್ರ್ಯಾಪ್ ಮಾಡಿ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಅ ಲುಕ್. ಇದು ಪ್ಯಾಸ್ಟಲ್ ಗ್ರೀನ್ ಅನ್ನೋ ಒಂದು ಕಲರ್ ಆಪ್ಷನ್. ಇದಕ್ಕೆ ಇನ್ನೊಂದು ಕಲರ್ ಆಪ್ಷನ್ ಇದೆ, ಅದು ಕ್ರೊಮ್ಯಾಟಿಕ್ ಗ್ರೇ ಅಂತ. ಬಟ್ ದಿಸ್ ಈಸ್ ಅ ವೆರಿ ಗುಡ್ ಕಲರ್. ಸಕ್ಕತ್ತಾಗಿದೆ ನೋಡೋದಕ್ಕೆ, ಸೂಪರ್ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಏನು ಅಂತಂದರೆ ಇದು ಈ ಕಲರಲ್ಲಿ ಇರೋದ್ರಿಂದ ಒಂದು ಗ್ಲಾಸ್ ಬ್ಯಾಕ್ ಕೂಡ ಇದೆ ಇದಕ್ಕೆ. ದೆಲ್ ಬಿ ನೋ ಫಿಂಗರ್ ಪ್ರಿಂಟ್ ಮಚ್, ಅಂದರೆ ತುಂಬ ಈಸಿಯಾಗಿ ಕಾಣಲ್ಲ ಕಂಪೇರ್ ಟು ದ ಗ್ರೇ. ಸೊ ಐ ವುಡ್ ಪ್ರಿಫರ್ ದಿಸ್ ಕಲರ್ ಓವರ್ ದ ಕ್ರೊಮ್ಯಾಟಿಕ್ ಗ್ರೇ. ಆ್ಯಂಡ್ ಟಾಕ್ ಅಬೌಟ್ ದ ಕನ್ಸ್ಟ್ರಕ್ಷನ್, ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೀಮಿಯಂ ಫೀಲಿಂಗ್ ಇದೆ. ಯು ಗೆಟ್ ದೀಸ್ ಕಾಂಟ್ರಾಸ್ಟಿಂಗ್ ಲುಕಿಂಗ್ ಒಂದು ಬ್ಯಾಂಡ್, ಮೆಟಲ್ ಬ್ಯಾಂಡ್ ಓವರ್ ಆಲ್. ಆ್ಯಂಡ್ ಇಟ್ ಹಸ್ ಗಾಟ್ ಅ 6.72 ಇಂಚ್ ಡಿಸ್ಪ್ಲೇ. ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಆ್ಯಂಡ್ ಯು ಆಲ್ಸೋ ಗೆಟ್ ಅ ಸ್ಕ್ರೀನ್ ಗಾರ್ಡ್, ಫ್ಯಾಕ್ಟ್ರಿ ಫಿಟ್ ಸ್ಕ್ರೀನ್ ಗಾರ್ಡ್ ಇದೆ. ಆ್ಯಂಡ್ ದಿಸ್ ಇಸ್ ನಾಟ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್, ಇದು ಡ್ರ್ಯಾಗನ್ ಸ್ಟಾರ್ ಗ್ಲಾಸ್ ಅಂತ. ಮಚ್ ಮೋರ್ ಡ್ಯೂರಬಲ್ ಅಂತ ಹೇಳ್ತಾ ಇದ್ದಾರೆ ಒನ್ ಪ್ಲಸ್ ಅವರು. ಸೊ ಇಟ್ ಹಸ್ ಗಾಟ್ ಅ ಡಿಫ್ರೆಂಟ್ ಗ್ಲಾಸ್. ಇಟ್ ಇಸ್ ನಾಟ್ ಲೈಕ್ ಅ ರೆಗ್ಯುಲರ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. 6.72 ಇಂಚ್ ಡಿಸ್ಪ್ಲೇ. ನಾನು ಆಗಲೇ ಹೇಳ್ದಂಗೆ ಅರೌಂಡ್ 620 ನಿಟ್ಸ್ ಬ್ರೈಟ್ನೆಸ್ ಇದಕ್ಕಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡೋಣ. ಇಲ್ಲ ಆ್ಯಕ್ಚುಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಂದು ವೆರಿ ಫ್ಲೂಯಿಡ್ ಡಿಸ್ಪ್ಲೇ. 120 ಹರ್ಟ್ಸ್ ಡಿಸ್ಪ್ಲೇ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. 2023ನಲ್ಲಿ ನಿಮಗೆ ಒಂದು ಹೆಡ್ಫೋನ್ ಜಾಕ್ ಬರುತ್ತೆ. ಗುಡ್ ಜಾಬ್ ಒನ್ ಪ್ಲಸ್ ದೇರ್. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲಿ ಒಂದು ಡ್ಯೂಯಲ್ ಸ್ಪೀಕರ್ ಇದೆ. ಇದಕ್ಕೆ ಒಂದು ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಟೆಸ್ಟ್ ಮಾಡ್ತೀವಿ ನಾವು. ಬಟ್ ದಿಸ್ ಜಸ್ಟ್ ಅ ಫಸ್ಟ್ ಇಂಪ್ರೆಷನ್. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಕೂಡ ಇದೆ. ಅಪ್ ಟು 1 TB ಮೆಮರಿ ಕಾರ್ಡ್ ಹಾಕ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಡ್ಯೂಯಲ್ ಸಿಮ್ ಫೋನ್ ಆಸ್ ವೆಲ್, ಬಿಕಾಸ್ ಇಟ್ಸ್ ಅ ಹೈಬ್ರಿಡ್ ಟ್ರೇ. ಅದ್ರ ಜೊತೆಗೆ ನಿಮಗೆ ಇದರಲ್ಲಿ 8 GB ಆಫ್ ಮೆಮರಿ ಬರುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಚಿಪ್ಸೆಟ್ ಸಿಗುತ್ತೆ. 120 ಹರ್ಟ್ಸ್ ಡಿಸ್ಪ್ಲೇ. ಸೊ ಇದೆಲ್ಲ ಒಂದಿಷ್ಟು ಒಳ್ಳೆ ಫೀಚರ್ಸ್ಗಳಿದೆ. 5000 mAh ಬ್ಯಾಟ್ರಿ ಕೂಡ ಇದೆ ಇದಕ್ಕೆ. ಸೊ ಇನ್ ಟರ್ಮ್ಸ್ ಆಫ್ ಫೋನ್ ಸ್ಪೆಕ್ಸ್ ಅಲ್ಲ, ದಿಸ್ ಇಸ್ ನಾಟ್ ಒಂದು ಲೋವರ್ ಎಂಡ್ ಫೋನ್ ಅಂತ ಹೇಳ್ತೀನಿ. ದಿಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಫೋನ್. ಒಳ್ಳೆ ಸ್ಪೆಕ್ಸ್ ಇದೆ. ಒಳ್ಳೆ ಒಂದು ಡೈಲಿ ಡ್ರೈವರ್ ಆಗಿ ಯೂಸ್ ಮಾಡೋದಕ್ಕೆ ಭಾಳಷ್ಟು ಒಳ್ಳೆ ಅಬಿಲಿಟೀಸ್ ಇದೆ. ಇವರ ಒಂದು ಸೂಪರ್ ಬುಕ್ ಚಾರ್ಜಿಂಗ್ ಏನಿದೆ ಅದು ಕೂಡ ಇದೆ ಇದರಲ್ಲಿ. ಬಟ್ ಇವಾಗ ಇದರ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತಾ ಒಂದು ಕ್ಯಾಮ್ರಾ ಬಂಪ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಸೊ 108 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ, ಮತ್ತು ನಿಮಗೆ ಒಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಫೋಕಸ್ ಆ್ಯಂಡ್ 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್ ಇದೆ. ಮುಂದೆ ನಿಮಗೆ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ, ವೈಡ್ ಆ್ಯಂಗಲ್ ಲೆನ್ಸ್ ಆಬ್ವಿಯಸ್ಲಿ. ಬಟ್ ಇದನ್ನು ನೀವು ಟೇಬಲ್ ಮೇಲೆ ಫ್ಲಾಟ್ ಇಟ್ಟಾಗ
ಆ ಕ್ಯಾಮ್ರಾ ಬಂಪ್ ಇದ್ದೇ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕೇಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಪ್ರಾಬ್ಲಮ್ ಫೇಸ್ ಮಾಡದೇ ಇರಲಿ ಅಂತ ಅಂದ್ಬಿಟ್ಟು. ಬಟ್ ಎನಿವೆ, ಟಾಕಿಂಗ್ ಅಬೌಟ್ ದ ಫೋನ್ ಇಟ್ ಸೆಲ್ಫ್, ತುಂಬ ಫ್ಲೂಯಿಡ್ ಆಗಿದೆ. ವಿ ವಾಂಟ್ ಟು ಯೂಸ್ ಇಟ್ ಇವನ್ ಮೋರ್. ಡಿಸ್ಪ್ಲೇ ಏನಿದೆ ತುಂಬ ಬ್ರೈಟ್ ಆಗಿದೆ. ಸೊ ಇನ್ ಟರ್ಮ್ಸ್ ಆಫ್ ಲುಕ್ ಅಂಡ್ ಫೀಲ್ ಡೆಫಿನೆಟ್ಲಿ ಸಗದಾಗಿದೆ. ಫಸ್ಟ್ ಇಂಪ್ರೆಷನ್ ಆಫ್ ದಿಸ್ ಫೋನ್ ನನಗಂತೂ ತುಂಬ ಇಷ್ಟ ಆಯಿತು. ಪ್ರಾಬಬ್ಲಿ ಐ ಆಮ್ ಗೆಸ್ಸಿಂಗ್ ಅರೌಂಡ್ 18,000 to 19,000 rupees ಇರುತ್ತೆ ಇದಕ್ಕೆ. ಸೊ ಒಂದೇ ರ್ಯಾಮ್ ಬರೋದು ನಿಮಗೆ 8GB ಫಿಕ್ಸ್ಡ್. ಬಟ್ ನಿಮಗೆ ಸ್ಪೇಸ್ ಏನಿದೆ ಅದು 128 ಮತ್ತು 256 ಎರಡು ಕೆಪಾಸಿಟೀಸ್ ಬರುತ್ತೆ. ಅಂಡ್ ಇದರಲ್ಲಿ ನಿಮಗೆ ವರ್ಚುವಲ್ ರ್ಯಾಮ್ ಅಪ್ಗ್ರೇಡ್ ಕೂಡ ಅವೈಲೇಬಲ್ ಇದೆ. 8GB ಆಫ್ ವರ್ಚುವಲ್ ರ್ಯಾಮ್ ನೀವು ಯೂಸ್ ಮಾಡ್ಕೊಳ್ಬೋದು ಇದರಲ್ಲಿ. ಅಂಡ್ ನಾನು ಆಗಲೇ ಹೇಳಿದಂಗೆ 1 TB ಆಫ್ ಸ್ಟೋರೇಜ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೋದು ಇಫ್ ಯು ಆರ್ ಯೂಸಿಂಗ್ ಸಿಂಗಲ್ ಸಿಮ್. ಅದ್ರ ಜೊತೆಗೆ Oxygen OS 13.1 ರನ್ ಮಾಡ್ತಾ ಇದೆ ಬೇಸ್ಡ್ ಆನ್ ದ Android 13. ಇದಕ್ಕೆ 2 ವರ್ಷನ್ಸ್ ಆಫ್ ಅಪ್ಡೇಟ್ ನ ಪ್ರಾಮಿಸ್ ಮಾಡಿದ್ದಾರೆ. ಅಂಡ್ 3 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಬರುತ್ತೆ OnePlus ಕಡೆಯಿಂದ. ಅಂಡ್ ಫೈನಲಿ ಕಮಿಂಗ್ ಟು ದ ಕ್ಯಾಮ್ರಾ, ನಾನು ಆಗಲೇ ಹೇಳಿದಂಗೆ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ನಿಮಗೆ ಇಂಡೋರ್ ಒಳ್ಳೆ ಫೋಟೋಸ್ ಬರುತ್ತೆ. ಔಟ್ಡೋರ್ ಆಲ್ಸೋ ಯು ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಫೋಟೋಸ್. ಅಂಡ್ ನೈಟ್ ಟೈಮು ಕೂಡ ನಾವು ಕ್ಯಾಮ್ರಾ ಟೆಸ್ಟ್ ಮಾಡಿದ್ದೀವಿ. ವಿ ವಿಲ್ ಶೋ ಯು ಸಮ್ ಸ್ಯಾಂಪಲ್ಸ್ ಆಫ್ ಆಲ್ 3 ಸಿನಾರಿಯೋಸ್, ಒಳಗಡೆ, ಇಂಟೀರಿಯರ್, ಎಕ್ಸ್ಟೀರಿಯರ್ ಮತ್ತು ನೈಟ್ ಟೈಮ್ ಅಲ್ಲಿ ಶೂಟ್ ಮಾಡಿರೋದು ಕೂಡ. You don't have optical image stabilization ಇದರಲ್ಲಿ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಅಷ್ಟೇನೇ ಇರೋದು. ಬಟ್ ಎನಿವೇ, ದಿಸ್ ಇಸ್ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್ಸ್ ಮಾತ್ರನೇ. ನಿಮಗೆ ಮುಂದೆ ಈ ಫೋನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡಿ ಕ್ಯಾಮ್ರಾ ಬಗ್ಗೆ ಆ್ಯಂಡ್ ಫೋನ್ ಯೂಸಬಿಲಿಟಿ ಬಗ್ಗೆ ಫುಲ್ ರಿವ್ಯೂನ ಕೊಡ್ತೀವಿ. ಆ ಒಂದು ವಿಡಿಯೋಗೆ ವೆಯ್ಟ್ ಮಾಡಿ. ಬಟ್ ಇವಾಗ ನನ್ನ ಪ್ರಕಾರ ಫಸ್ಟ್ ಇಂಪ್ರೆಷನ್ಸ್ ಇಟ್ ಹ್ಯಾಸ್ ಬೀನ್ ವೆರಿ ಗುಡ್ ಆನ್ ದ OnePlus Nord 3E CE 5G Lite. ಒನ್ ಥಿಂಗ್ ಏನು ಅಂತಂದರೆ, ಗ್ಲಾಸ್ ಬ್ಯಾಕ್ ಇರೋದ್ರಿಂದ ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ಗಳಿರುತ್ತೆ. ಸೊ ನೀವು ಯೂಶಲ್ ಆಗಿ ವೈಪ್ ಮಾಡ್ತಾ ಇರಬೇಕು. ಸೊ ದಟ್ ನೋಟ್ ಒಂದು ಮೈಕ್ರೋಫೈಬರ್ ಕ್ಲಾತ್ ಇಟ್ಕೊಂಡು ವೈಪ್ ಮಾಡ್ತಾ ಇರಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಒಳ್ಳೆ ಕೇಸ್ನ ಹಾಕೊಳ್ಳಿ, ಆವಾಗ ಇದರೆಲ್ಲ ಟೆನ್ಷನ್ ನೀವು ಮಾಡಬೇಕಾಗಿಲ್ಲ. ಬಟ್ ನಿಮಗೆ ಈ ಒಂದು ಫೋನ್ ಸ್ಪೆಕ್ಸ್, ಪ್ರೈಸ್, ಎಕ್ಸ್ಪೆಕ್ಟೆಡ್ ಪ್ರೈಸ್ ಪ್ರಾಬ್ಲಿ ಅರೌಂಡ್ 20,000, ಅದನ್ನೆಲ್ಲ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕನ್ನಡ ಗಿಸ್ಬಾಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾನು ನಿಮಗೆ ಈ ಒಂದು ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆಲ್ಸೋ ಆ ಒಂದು OnePlus Nord ಇಯರ್ ಬಡ್ಸ್ ನಾವು ಅನ್ಬಾಕ್ಸಿಂಗ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಸಿ ಇನ್ ದ ನೆಕ್ಸ್ಟ್.